ಹಾಗೆ ಸೌಮ್ಯತ್ವಂ, ಸೌಮ್ಯವಾದಂತಹ ಒಂದು ಸ್ವಭಾವ, ಕಠಿಣವಾದಂತಹ ಸ್ವಭಾವವಿಲ್ಲದೆ ಸೌಮ್ಯವಾದಂತಹ ಒಂದು ಸ್ವಭಾವ. ಹಾಗೂ ಮೌನಂ. ಮೌನಂ ಅಂತಂದರೆ ಏನು? ಮೌನ ಅಂತಂದರೆ ಏನು? ಸುಮ್ಮನೆ ಕೂತಿರುವುದು ಅಂತ ಹಾಗೆ ಅರ್ಥ ಅಲ್ಲ. ಯಾವಾಗ ಮಾತಾಡಬೇಕೋ ಆವಾಗ ಮಾತಾಡೋದು, ಯಾವಾಗ ಮಾತಾಡುವ ಅವಶ್ಯಕತೆ ಇಲ್ವೋ, ಮಾತಾಡಬಾರದೋ ಆವಾಗ ಸುಮ್ಮನೆ ಇರುವುದು. ಮಾತಾಡಬೇಕಾದ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಅದು ಮೌನ ಅಂತ ಅನಿಸ್ಕೊಳ್ಳೋದಿಲ್ಲ. ನಾವು ಮಾತಾಡಬೇಕಾದ ಸಂದರ್ಭ ಕೆಲವು ಇರುತ್ತೆ, ಆವಾಗ ಮಾತಾಡಲೇಬೇಕು, ಬಿಡಬಾರದು, ಸುಮ್ಮನೆ ಕೂರಬಾರ್ದು. ಅದನ್ನೇ ಶಂಕರರು ಒಂದು ಮಾತು ಹೇಳ್ತಾರೆ. ಏನು ಅಂತ ಕೇಳಿದರೆ, ಈ ಲೋಕದಲ್ಲಿ ನಿಜವಾದಂತಹ ಮೂಕ ಯಾರು ಅಂತ ಕೇಳಿದರೆ, ಯಾವನು ಮಾತಾಡಬೇಕಾದ ಸಂದರ್ಭದಲ್ಲಿ ಮಾತಾಡುವುದಿಲ್ಲೋ ಅವನು ನಿಜವಾದಂತಹ ಮೂಕ. ಒಬ್ಬನಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಿಜವಾಗ್ಲೂ ಅವನಿಗೆ ಮಾತಾಡ್ಲಿಕ್ಕೆ ಬರಲ್ಲ. ಆದರೂ ಏನಾದರೂ ಒಂದು ತೊಂದರೆ ಆಗಲಿದೆ, ಅದು ಇವನಿಗೆ ಗೊತ್ತಾಯಿತು, ಬೇರೆಯವರಿಗೆ ಅದನ್ನು ನೋಡ್ಕೊಳ್ಳಿಲ್ಲ, ಇವನಿಗೆ ಗೊತ್ತಾಯಿತು ಅಂತಂದರೆ ಇವನೇನು ಮಾಡ್ತಾನೆ, ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಅದನ್ನು ಬಾಯಲ್ಲಿ ಮಾತಾಡ್ಲಿಕ್ಕೆ ಬರಲ್ಲ, ಅಥವಾ ಬರೋದೋ ಏನೋ ಮಾಡಿ, ಏನೋ ಒಂದು ಸೂಚನೆ, ಕೈಯಿಂದ ಏನೋ ಸೂಚನೆ ಮಾಡಿ ಅವರಿಗೆ ಹೇಳ್ಬೋದು, ನೋಡಿ ಇಲ್ಲಿ ಹೋಗಬೇಡಿ, ಇಲ್ಲೇನೋ ತೊಂದರೆ ಇದೆ ಅಂತ ಅವನು ಹೇಳ್ಬೋದು. ಹಾಗೆ ಹೇಳಿದರೆ ಅವನು ವಾಸ್ತವವಾಗಿ ಮೂಕ ಅಲ್ವೇ ಅಲ್ಲ. ಬರೀ ಮಾತಾಡ್ಲಿಕ್ಕೆ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನನ್ನು ಮೂಕ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಮಾತಾಡ್ಲಿಕ್ಕೆ ಬರದೇ ಇದ್ದರೂ ಅವನು ಬೇಕಾದಂತಹ ವ್ಯವಹಾರವನ್ನು ತನ್ನ ಕೈಯ ಸಂಜ್ಞೆಗಳ ಮೂಲಕವೋ ಏನೋ ಒಂದು ರೀತಿಯಾಗಿ ಮಾಡ್ತಾ ಇದ್ದಾನೆ. ಆದರೆ ನಿಜವಾದ ಮೂಕ ಯಾರು ಅಂತಂದರೆ, ಯಾವಾಗ ನಾವು ಮಾತಾಡಬೇಕಾಗಿದೆಯೋ ಆವಾಗ ಮಾತಾಡದೇ ಇರುವವನೇ ನಿಜವಾದ ಮೂಕ ಎಂಬುದಾಗಿ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮೌನ ಅಂತಂದರೆ ಏನು? ಯಾವಾಗ ಮಾತಾಡಬೇಕೋ ಆವಾಗ ಮಾತಾಡುವುದು, ಯಾವಾಗ ಅವಶ್ಯಕತೆ ಇಲ್ವೋ ಆವಾಗ ಸುಮ್ಮನೆ ಇರುವುದು, ಇದೇ ಮೌನ ಅಂತಂದರೆ. ಅಂದರೆ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಮೊದಲು ನಮ್ಮ ಮನಸ್ಸು ಅನ್ನೋದು ದೃಢವಾಗಿರಬೇಕು. ನಮ್ಮ ಮನಸ್ಸು ಅನ್ನೋದು ನಮ್ಮ ಹತೋಟಿಯಲ್ಲಿದೆ ಅಂತಂದರೆ ಆಗ ಮಾತುಗಳು ಸಹ ಅದಕ್ಕೆ ತಕ್ಕಂತೆಯೇ ಬರುತ್ತೆ. ಸರಿಯಾಗಿ ನಮ್ಮ ಮನಸ್ಸು ಸರಿಯಾಗಿದ್ದರೆ ಮಾತು ಸರಿಯಾಗಿರುತ್ತೆ, ಮನಸ್ಸು ಸರಿಯಾಗಿಲ್ಲ ಅಂತಂದರೆ ಮಾತು ಸರಿಯಾಗಿರುವುದಿಲ್ಲ. ಅದರಿಂದ ಇದಕ್ಕೆ ಮೂಲ ನಮ್ಮ ಮನಸ್ಸು. ಆದ್ದರಿಂದ ಅದಕ್ಕೆ ವೇದವು ಹೇಳ್ತಾ ಇದೆ, ತಸ್ಮಾದ್ಯತ್ ಪುರುಷೋ ಮನಸಾಭಿಗಚ್ಚತಿ ತದ್ವಾಚಾ ವದತಿ ಅಂತ ವೇದ ಹೇಳ್ತಾ ಇದೆ. ಆದ್ದರಿಂದ ಆ ಮಾತು ಅನ್ನೋದು ಸರಿಯಾಗಿ ಬರಬೇಕು ಅಂತಂದರೆ ಮನಸ್ಸು ಅನ್ನೋದು ಸರಿಯಾಗಿರಬೇಕು. ಹಾಗಾಗಿ ಮನಸ್ಸಿನ ಒಂದು ತಪಸ್ಸಿನೊಳಗೆ ಈ ಮಾತನ್ನೇ. ಅದಕ್ಕೆ ಒಬ್ಬ ಮನುಷ್ಯ ಯಾರಾದರೂ ಮೌನವಾಗಿರುವುದನ್ನು ಚೆನ್ನಾಗಿ, ಅಂದರೆ ಅನಾವಶ್ಯಕವಾದಂತಹ ಮಾತುಗಳನ್ನು ಆಡುವುದನ್ನು ಬಿಟ್ಟರೆ ಅದರಿಂದ ಏನಾಗುತ್ತೆ ಅಂತಂದರೆ ಅವನ ಒಂದು ತನ್ನ ಕಾರ್ಯದ ಕಡೆಗೆ ಅವನ ಬುದ್ಧಿಶಕ್ತಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ಇದನ್ನು ಅಭ್ಯಾಸ ಮಾಡಿ ನೋಡಿದರೆ ತುಂಬ ಜನರಿಗೆ ಅದರ ಫಲ ಏನು ಅಂತ ಗೊತ್ತಾಗುತ್ತೆ. ಕೆಲವರಿಗೆ ಏನೇನೋ ಮಾತಾಡ್ತಿರ್ತಾರೆ, ಯಾವಾಗಲೂ ನೋಡಿದರೂ ಮಾತಾಡ್ತಿರು, ಎಲ್ಲಿ ಹೋದರೂ ಮಾತಾಡ್ತಿರ್ತಾರೆ. ಮಾತಾಡ್ತಾ ಇರುವುದೇ ಕೆಲವರಿಗೆ ಅದೊಂದು ಚಪಲ. ವಿಷಯ ಏನಿಲ್ಲ ಮಾತಾಡೋಕ್ಕೆ, ಆದರೂ ಏನೋ ಒಂದು ವಿಷಯವನ್ನು ಕಲ್ಪನೆ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ. ಗಂಟೆಗಟ್ಟಲೆ ಅದರ ಬಗ್ಗೆ ಮಾತಾಡ್ತಿರ್ತಾರೆ. ವಾಸ್ತವವಾಗಿ ಅದರಿಂದ ಇವನಿಗೇನು ಪ್ರಯೋಜನವೂ ಇಲ್ಲ ಮಾತಾಡಿದ್ರಿಂದ, ಆದರೂ ಮಾತಾಡ್ತಾ ಇರುವುದು, ಏನೋ ಒಂದು ಮಾತಾಡ್ತಿರೋದು. ಇವನಿಗೆ ಕೆಲವರಿಗೆ ಆ ಥರ ಒಂದು ಅಭ್ಯಾಸ ಇರುತ್ತೆ. ಹಾಗೆ ಮಾತಾಡ್ತಿರುವವರಿಗೆ ಅವರ ಮನಸ್ಸು ಏನಾಗುತ್ತೆ ಅಂತಂದರೆ ಯಾವಾಗಲೂ ಈಗ ನಾನೇನು ಮಾತಾಡಬೇಕು, ಯಾರು ಎಲ್ಲಿ ಸಿಗ್ತಾರೆ, ಅವರ ಹತ್ರ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆನೇ ಅವನ ಮನಸ್ಸು ಯೋಚನೆ ಮಾಡ್ತಿರುತ್ತೆ ಹೊರತು, ಒಂದು ವೇಳೆ ವಿಷಯ ಏನು ಸಿಗದೇ ಇದ್ದರೂ ಏನೋ ಒಂದು ವಿಷಯವನ್ನು ಕಂಡುಹಿಡಿಯೋದ್ರಲ್ಲೇ ಅವನ ಮನಸ್ಸು ತತ್ಪರವಾಗಿರುತ್ತೆ ಹೊರತು ಮಾಡಬೇಕಾದ ಕೆಲಸದ ಕಡೆಗೆ ಅವನ ಮನಸ್ಸು ಹೋಗುವುದಿಲ್ಲ. ಆಗ ಈ ಬಾಯನ್ನು, ಈ ಎಲ್ಲ ಮಾತುಗಳನ್ನು ನಾವು ನಿಗ್ರಹ ಮಾಡಿಕೊಂಡ್ರೆ ಆಗ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಸಿಗುತ್ತೆ. ಆಗ ನಾವು ಏನು ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಆ ಮೌನಂ ಅನ್ನುವುದಕ್ಕೆ ಅಷ್ಟೊಂದು ಮಹತ್ವ ಇದೆ. ಹಾಗಾಗಿ ಅಲ್ಲಿ ಹೇಳಿದ್ದು ಮನಃಪ್ರಸಾದ ಸೌಮ್ಯತ್ವ, ಮೌನಂ ಆತ್ಮ ವಿನಿಗ್ರಹ. ಹಾಗೂ ಆ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಳ್ಳೋದು. ಆತ್ಮ ಅಂತಂದರೆ ಮನಸ್ಸು, ಅದನ್ನು ನಿಗ್ರಹದಲ್ಲಿ ಇಟ್ಕೊಳ್ಳೋದು. ಹಾಗೆ ಭಾವ ಸಂಶುದ್ಧಿರಿತ್ಯೇತತ್ ಅಂತ ಕೊನೆಯದಾಗಿ ಒಂದನ್ನು ಹೇಳಿದ್ದಾರೆ. ಭಾವ ಸಂಶುದ್ಧಿ ಅಂತಂದ್ರೇನು? ನಮ್ಮ ಮನಸ್ಸಿನ ಒಳಗಿನ ಭಾವ ಅದು ಶುದ್ಧವಾಗಿರಬೇಕು ಅಂತ. ಏನಿದರ ಅರ್ಥ ಅಂತ ಕೇಳಿದರೆ, ಈಗ ಒಬ್ಬ ಇನ್ನೊಬ್ಬನ ಜೊತೆಗೆ ವ್ಯವಹಾರ ಮಾಡ್ತಿದ್ದಾನೆ, ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದಾನೆ. ಆ ವ್ಯವಹಾರ ಹೇಗಿರಬೇಕು? ಅವನಿಗೂ ಅದರಿಂದ ಒಳ್ಳೆಯದಾಗಬೇಕು, ಇನ್ನೊಬ್ಬನಿಗೂ ಅದರಿಂದ ಒಳ್ಳೆಯದಾಗಬೇಕು, ಹಾಗಿರಬೇಕು. ಅದು ಶುದ್ಧವಾದಂತಹ ಭಾವನೆಯಿಂದ ಮಾಡುವಂತಹ ವ್ಯವಹಾರ. ಇವನೊಂದು ವ್ಯವಹಾರ ಮಾಡ್ತಿದ್ದಾನೆ, ಆ ಇನ್ನೊಬ್ಬನಿಗೆ ಇವನು ಹೇಳಿದ್ದಾನೆ, ಇದರಿಂದ ನಿನಗೆ ತುಂಬ ಲಾಭ ಆಗುತ್ತೆ, ಹಾಗಾಗಿ ನಾನು ಹೇಳ್ದಂಗೆ ಮಾಡು ಅಂಥೇಳಿ ಅವನ ಜೊತೆಗೆ ವ್ಯವಹಾರ ಮಾಡ್ತಾನೆ. ವಾಸ್ತವವಾಗಿ ಇವನಿಗೆ ಮಾತ್ರ ಗೊತ್ತು, ಇವನಿಗೆ ಮಾತ್ರ ಮನಸ್ಸಿನೊಳಗೆ ಗೊತ್ತಿದೆ, ಈ ವ್ಯವಹಾರ ಮಾಡಿದರೆ ತನಗೆ ಮಾತ್ರವೇ ಲಾಭ ಹೊರತು ಇನ್ನೊಬ್ಬನಿಗೆ ಲಾಭ ಇಲ್ಲ. ಆದರೆ ಆ ವಿಷಯವನ್ನು ಅವನಿಗೆ ಹೇಳದೆ ಇನ್ನೊಬ್ಬನಿಗೆ ಏನು ಹೇಳ್ತಾನೆ ಅಂದರೆ, ಬಾ ನೀನು ಮಾಡು, ಇದೆ ಮಾಡಿದರೆ ನಿನಗೆ ತುಂಬ ಏನೋ ಫಲ ಸಿಗುತ್ತೆ, ಹಾಗಾಗಿ ಮಾಡು ಅಂಥೇಳಿ ಅವನಿಗೇನೋ ಪ್ರೇರಣೆ ಕೊಟ್ಟು ಇಲ್ಲದೆ ಇರುವುದನ್ನೆಲ್ಲ ತೋರಿಸಿ ಅವನು ಈ ಕೆಲಸ ಮಾಡುವಂತೆ ಮಾಡಿದ್ದಾನೆ. ಅಂದರೆ ಏನಾಯಿತು, ಕೊನೆಗೆ ಇವನಿಗೆ ಮಾತ್ರ ಫಲ ಸಿಕ್ಕಿದೆ, ಅವನಿಗೇನೂ ಫಲ ಸಿಕ್ಕಿಲ್ಲ. ಅಂದರೆ ಈ ಭಾವನೆ ಅವನಿಗೆ ಮೊದಲೇ ಗೊತ್ತಿತ್ತು, ಈ ವಿಷಯ ಗೊತ್ತಿದ್ದರೂ ಅವನಿಗೆ ಹೇಳಲಿಲ್ಲ. ಅಂದರೆ
ಅವನನ್ನು ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ವ್ಯವಹಾರವನ್ನು ಮಾಡಿದ್ದಾನೆ. ಅಲ್ಲಿಗೆ ಇನ್ನೊಬ್ಬನ ಜೊತೆಗೆ ವ್ಯವಹಾರವನ್ನು ಮಾಡುವಾಗ ಮೋಸವನ್ನು ಮಾಡುವ ಉದ್ದೇಶವಿಲ್ಲದೇ ಇರುವುದು, ಅದೇ ಭಾವ ಸಂಶುದ್ಧಿ ಅಂತಂದರೆ. ಶುದ್ಧವಾದ ಮನಸ್ಸಿನಿಂದ ಇನ್ನೊಬ್ಬನ ಜೊತೆಗೆ ವ್ಯವಹಾರವನ್ನು ಮಾಡುವುದು, ಇದನ್ನೇ ಭಾವ ಸಂಶುದ್ಧಿ ಎಂಬುದಾಗಿ ಹೇಳುತ್ತಾರೆ. ಇದರಿಂದ ನನಗೂ ಲಾಭ ಆಗಲಿ ಅವನಿಗೂ ಲಾಭ ಆಗಲಿ ಅನ್ನುವಂಥ, ಅಂತೂ ಯಾರಿಗೂ ಸಹ ತೊಂದರೆ ಆಗಬಾರದು, ಈ ರೀತಿಯಂತಹ ಭಾವನೆಯಿಂದ ವ್ಯವಹಾರವನ್ನು ಮಾಡುವುದು, ಅದೇ ಭಾವ ಸಂಶುದ್ಧಿ ಅಂತಂದರೆ. ಇದಿಷ್ಟನ್ನು ಭಾವ ಸಂಶುದ್ಧಿ ರೀತಿಯೇ ತತ್ ತಪೋ ಮಾನಸ ಮುಚ್ಯತೆ, ಇದು ಮನಸ್ಸಿನಿಂದ ಮಾಡಬೇಕಂತಹ ಒಂದು ತಪಸ್ಸು. ಹಾಗಾಗಿ ಈ ರೀತಿಯಾಗಿ ಭಗವಂತ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕಾಗಿ ಯಾವ ಕರಣಗಳನ್ನು ನಮಗೆ ಕೊಟ್ಟಿದ್ದಾನೋ, ತ್ರಿಕರಣಗಳು, ಈ ತ್ರಿಕರಣಗಳ ಶುದ್ಧಿ, ಇದನ್ನೇ ತ್ರಿಕರಣ ಶುದ್ಧಿ ಅಂತ ನಾವು ಹೇಳೋದು. ಈ ಮೂರೂ ಕರಣಗಳು ಅಂದರೆ ಶರೀರ, ವಾಕು ಮತ್ತು ಮನಸ್ಸು, ಈ ಮೂರೂ ಸಹ ಶುದ್ಧವಾಗಿರಬೇಕು. ಶುದ್ಧವಾದಂತಹ ಈ ಮೂರು ಕರಣಗಳಿಂದ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ನಿಜವಾದಂತಹ ಒಂದು ತಪಸ್ಸು. ಇಂತಹ ತಪಸ್ಸನ್ನು ಮಾಡಲಿಕ್ಕೆ ನಾವು ಎಲ್ಲೋ ಹೋಗಬೇಕು ಅಂತೇನಿಲ್ಲ, ನಾವು ಎಲ್ಲಿದ್ದೀವೋ, ಯಾವ ಕೆಲಸವನ್ನು ಮಾಡ್ತಿದ್ದೀವೋ ಇದರಲ್ಲೇ ಇಂತಹ ತಪಸ್ಸನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಈ ರೀತಿಯಂತಹ ತಪಸ್ಸನ್ನು ಮನುಷ್ಯನು ಮಾಡಿದಾಗ ಆಗ ಈ ಮನುಷ್ಯ ಜನ್ಮ ಅನ್ನೋದು ಸಾರ್ಥಕವಾಗುತ್ತೆ. ಯಾಕಂದರೆ ಈ ರೀತಿಯಂತಹ ತಪಸ್ಸನ್ನು ಬೇರೆ ಯಾವ ಪ್ರಾಣಿಗಳು ಮಾಡಲಿಕ್ಕಾಗುವುದಿಲ್ಲ, ಅದು ಮನುಷ್ಯನಿಗೆ ಮಾತ್ರವೇ ಇಂತಹ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ರೀತಿಯಂತಹ ತಪಸ್ಸನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇದನ್ನೇ ಆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಹಾಗೆ ಶಂಕರಾಚಾರ್ಯರು ಅವರ ಅನೇಕ ಉಪದೇಶಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ತಪಸ್ಸುಗಳಲ್ಲೂ ಸಹ ಭಗವಂತ ಗೀತೆಯಲ್ಲಿ ಮೊದಲನೇದಾಗಿ ಹೇಳಿದ್ದು ಶರೀರದಿಂದ ಮಾಡುವಂತಹ ತಪಸ್ಸು, ಅದರೊಳಗೂ ಸಹ ಮೊದಲನೇದಾಗಿ ಹೇಳಿದ್ದು ದೇವದ್ವಿಜ ಗುರುಪ್ರಾಜ್ಞ ಪೂಜನಂ, ಅಂದರೆ ದೇವತಾರಾಧನೆ. ಮೊದಲನೇದಾಗಿ ಹೇಳಿದ್ದು ಭಗವಂತ ದೇವತಾರಾಧನೆ. ಮನುಷ್ಯನಿಗೆ ಇಂತಹ ದೇವತಾರಾಧನೆ ಅನ್ನುವುದು ಅತ್ಯಂತ ಅವಶ್ಯಕ. ಪರಂಪರೆಯಾಗಿ ಯಾವ ಯಾವ ದೇವರ ಆರಾಧನೆಯನ್ನು ಇವನು ಮಾಡಿಕೊಂಡು ಬರ್ತಾ ಇದ್ದಾನೋ ಅಂತಹ ದೇವತಾರಾಧನೆಯನ್ನು ಶ್ರದ್ಧೆಯಿಂದ ಮಾಡುವುದು ಮನುಷ್ಯನ ಒಂದು ಕರ್ತವ್ಯ. ಎಷ್ಟೇ ಕೆಲಸಗಳಿದ್ದರೂ, ನಮಗೇನೇ ಲೌಕಿಕವಾದಂತಹ ವ್ಯವಹಾರದಲ್ಲಿ ಏನೇ ಕೆಲಸಗಳನ್ನಿದ್ದರೂ ಭಗವಂತನ ಆರಾಧನೆ ಅನ್ನೋದಕ್ಕೋಸ್ಕರ ಒಂದಿಷ್ಟು ಸಮಯವನ್ನು ನಾವು ಇಟ್ಟುಕೊಳ್ಳಲೇಬೇಕು. ಈ ಸಮಯದಲ್ಲಿ ಭಗವದ್ ಆರಾಧನೆ ಬಿಟ್ಟು ಬೇರೆ ಏನೂ ಬೇಡ. ಏನಿದ್ರೂ ಎಲ್ಲ ನಂತರ ನೋಡ್ಕೊಳ್ತೀವಿ. ಹೇಗಾದರೂ ಸ್ವಲ್ಪ ಸಮಯ ಆದಮೇಲೆ ಭಗವದಾರಾಧನೆ 24 ಗಂಟೆನೂ ಭಗವದಾರಾಧನೆ ಮಾಡ್ತಾ ಕೂರಕ್ಕಾಗೋದಿಲ್ಲ. ಒಂದಿಷ್ಟು ಸಮಯ ದೇವರ ಆರಾಧನೆ ಮಾಡಿದ ಮೇಲೆ ಮತ್ತೆ ವ್ಯಾವಹಾರಿಕ ಪ್ರಪಂಚಕ್ಕೆ ಹೋಗಲೇಬೇಕು, ವ್ಯವಹಾರವನ್ನು ಮಾಡಲೇಬೇಕು, ಆ ತಲೆನೋವು ಅದೆಲ್ಲ ಇದ್ದೇ ಇದೆ. ಆದರೆ ಈ ಒಂದು ಸಮಯದಲ್ಲಿ ಮಾತ್ರ ದೇವರ ಆರಾಧನೆ ಮಾಡುವಂಥ ಒಂದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ, ಅದೆಷ್ಟೊತ್ತು ಮಾಡ್ತಾರೋ ಅಷ್ಟೊತ್ತು. ಈ ಸಮಯದಲ್ಲಿ ಮಾತ್ರ ಬೇರೆ ಯಾವುದರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ಪ್ರಪಂಚದಲ್ಲಿ ಏನು ಬೇಕಾದರೂ ನಡೀಲಿ, ಈ 10 ನಿಮಿಷದೊಳಗೆ ಎಲ್ಲ ನಾನು ನಂತರ ನೋಡ್ಕೊಳ್ತೀನಿ. ಈ 10 ನಿಮಿಷದಲ್ಲಿ ಕೇವಲ ನಾನು ಭಗವಂತನ ಆರಾಧನೆ ಮಾಡುವುದೇ ನನ್ನ ಕರ್ತವ್ಯ. ಈ ರೀತಿಯಂಥ ಒಂದು ಶುದ್ಧವಾದ ಮನಸ್ಸಿನಿಂದ ಭಗವದ್ ಆರಾಧನೆ ಮಾಡಿದರೆ ಆಗ ಭಗವಂತನ ಅನುಗ್ರಹವು ನಮಗೆ ಪರಿಪೂರ್ಣವಾಗಿ ಪ್ರಾಪ್ತವಾಗುತ್ತೆ. ನಮಗೆ ಯಾವ ಸಮಯದಲ್ಲಿ ಏನು ಬೇಕಾಗುತ್ತೋ ಅದನ್ನು ಭಗವಂತ ನಮಗೆ ಖಂಡಿತವಾಗಿಯೂ ಅನುಗ್ರಹ ಮಾಡೇ ಮಾಡ್ತಾನೆ. ಇಲ್ಲಿ ಭಗವಂತ ನಮಗೆ ಅನುಗ್ರಹ ಮಾಡುವುದು ಅಂತಂದರೆ ಏನು ಅದರ ಅರ್ಥ? ಸುಮ್ಮನೆ ನಾವು ಕೇಳಿದ್ದನ್ನೆಲ್ಲ ಕೊಡುವುದು ಅಂತ ಅದು ಅದರ ಅರ್ಥ ಅಲ್ಲ. ನಮಗೆ ಯಾವುದು ಬೇಕಾಗಿದೆಯೋ ನಿಜವಾಗಲೂ ಅದನ್ನು ನಮಗೆ ಕೊಡುವುದೇ ಭಗವಂತ ನಮಗೆ ಅನುಗ್ರಹ ಮಾಡುವುದು ಅಂತಂದರೆ. ಯಾಕಂದರೆ ಕೆಲವರೆಲ್ಲ ದೇವಸ್ಥಾನಕ್ಕೆ ಹೋದಾಗ ಏನೇನೇನೇನೋ ಪ್ರಾರ್ಥನೆ ಮಾಡ್ತಿರ್ತಾರೆ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಏನೇನೋ ಕೇಳ್ತಿರ್ತಾರೆ. ಆದರೆ ಹಾಗೆ ಅಂದರೆ ಅದು ಹೇಗೆ ಅಂತ ಕೇಳಿದರೆ, ಈ ಮಕ್ಕಳನ್ನು ಕರ್ಕೊಂಡು ಯಾವುದಾದ್ರೂ ಅಂಗಡಿಗೋ ಹೊರಗಡೆ ಯಾವುದೋ ಇದಕ್ಕೆ ಹೋದಾಗ ಆಗ ಮಕ್ಕಳು ಏನೇನು ನೋಡ್ತಾರೋ ಅದೆಲ್ಲ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಕೇಳ್ತಿರ್ತಾರೆ ತಂದೆ ತಾಯಿಗಳನ್ನು. ನನಗೆ ಅದು ಕೊಡಿಸು, ಇದು ಕೊಡಿಸು, ಅದು ಬೇಕು, ಇದು ಬೇಕು ಅಂತೆಲ್ಲ ಕೇಳ್ತಾರೆ. ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟುಬಿಟ್ರೆ ಆಗ ನಾವೇ ಅವ್ರಿಗೆ ತುಂಬ ದೊಡ್ಡ ಅಪಕಾರ ಮಾಡಿದ ಹಾಗಾಗುತ್ತೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ವಾದ್ದರಿಂದ ಅವರಿಗೆ ತಿಳುವಳಿಕೆ ಇನ್ನೂ ಜಾಸ್ತಿಯಾಗಿರುವುದಿಲ್ವಾದ್ದರಿಂದ ಏನೇನು ನೋಡಿರ್ತಾರೋ ನೋಡಲಿಕ್ಕೆ ಏನೇನು ಚೆನ್ನಾಗಿ ಅನ್ನಿಸ್ತಾ ಇರುತ್ತೋ ಅದೆಲ್ಲ ಬೇಕು ಬೇಕು ಅಂತ ಮಕ್ಕಳಿಗೆ ಅನ್ನಿಸ್ತಾ ಇರುತ್ತೆ. ಆದರೆ ಅವರಿಗೆ ನಿಜವಾಗಲೂ ಯಾವುದು ಅವಶ್ಯಕವಾಗಿ ಬೇಕಾಗಿದೆ, ಯಾವುದು ಬೇಡ, ಯಾವುದರಿಂದ ಅವರಿಗೆ ಒಳ್ಳೆಯದಾಗುತ್ತೆ, ಯಾವುದರಿಂದ ಅವರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನೆಲ್ಲ ವಿಚಾರ ಮಾಡಿ ಯಾವುದು ಅವರಿಗೆ ಒಳ್ಳೆಯದೋ ಅದನ್ನು ಅವರಿಗೆ ಕೊಡಿಸೋದು ನಮ್ಮ ಕೆಲಸ, ದೊಡ್ಡವರ ಕೆಲಸ. ಅವರು ಕೇಳಿದ್ದನ್ನೆಲ್ಲ ನಾವು ಕೊಡ್ತಾ ಇದ್ದರೆ ಕೊನೆಗೆ ನಾವೇ ಅವರನ್ನು ಹಾಳು ಮಾಡಿದ ಹಾಗಾಗುತ್ತೆ. ಹಾಗೂ ಅದಕ್ಕೂ ಬೇಕಾದಷ್ಟು ಉದಾಹರಣೆಗಳೆಲ್ಲ ಇವೆ ಲೋಕದಲ್ಲಿ. ಆದ್ದರಿಂದ ಅವರಿಗೆ ಏನು ಬೇಕಾಗಿದೆಯೋ ಅದನ್ನು ಅವರಿಗೆ ಕೊಟ್ಟು ನಿಜವಾಗಲೂ ಅವರ ಜೀವನಕ್ಕೆ, ಅವರ ಜೀವನದಲ್ಲೂ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಅವರಿಗೆ ಏನು ಬೇಕಾಗಿದೆಯೋ ಅದನ್ನು ಕೊಡಿಸುವುದೇ ಮಕ್ಕಳನ್ನು ಸಾಕುವುದು, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅನ್ನೋದಕ್ಕೆ ಅರ್ಥ. ಅದೇ ರೀತಿಯಾಗಿ ಭಗವಂತ ನಮಗೆ ಅನುಗ್ರಹ ಮಾಡುವುದು ಅಂತಂದರೆ ಏನದರ ಅರ್ಥ? ನಿಜವಾಗಲೂ ನಮ್ಮ ಜೀವನದಲ್ಲಿ ಯಾವುದು ಬೇಕಾಗಿದೆಯೋ
ಅದನ್ನು ನಮಗೆ ಕೊಡುವುದು ಅಷ್ಟೇ ಹೊರತು ನಾವು ಕೇಳಿದ್ದನ್ನೆಲ್ಲ ಕೊಡುವುದು. ಹೀಗೆ ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದರೆ ಇನ್ನು ಅದಕ್ಕೊಂದು ಮಿತಿ ಅನ್ನೋದೇ ಇರುವುದಿಲ್ಲ, ಅದನ್ನು ಸಮಾಪ್ತಿನೇ ಆಗೋದಿಲ್ಲ. ಮನುಷ್ಯ ಏನೇನೋ ಕೇಳ್ತಾನೇ ಇರ್ತಾನೆ, ಎಷ್ಟು ಕೊಟ್ಟರೂ ಇನ್ನೂ ಅದನ್ನು ಕೇಳ್ತಾನೇ ಇರ್ತಾನೆ. ಅಂದರೆ ಈ ಕೇಳುವುದು ಅಂತಂದರೆ ಏನು, ಅದರ ಅರ್ಥ ಒಂದು ಬೆಂಕಿಗೆ ತುಪ್ಪವನ್ನು ಹಾಕಿದ ಹಾಗೆ. ಬೆಂಕಿಯಲ್ಲಿ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಬೆಂಕಿ ಇನ್ನೂ ಜಾಸ್ತಿ ಉರಿತಾನೆ ಇರುತ್ತೆ ಹೊರತು, ಜಾಸ್ತಿಯೇ ಉರಿಯುತ್ತೆ ಹೊರತು ಅದು ಯಾವತ್ತೂ ಸಹ ಕಡಿಮೆ ಆಗೋದಿಲ್ಲ. ಒಂದಿಷ್ಟು ತುಪ್ಪ ಹಾಕಿಬಿಟ್ರೆ ಇನ್ನು ಬೆಂಕಿ ಆರು ಹೋಗುತ್ತೆ ಅಂತ ಹಾಗೇನಿಲ್ಲ, ನೀನು ಹಾಕಿದಷ್ಟು ಬೆಂಕಿ ಇನ್ನೂ ಉರಿತಾನೇ ಇರುತ್ತೆ. ಹಾಗೆ ಮನುಷ್ಯನಿಗೆ ಆಸೆನೂ ಹಾಗೆ, ಅವನಿಗೆ ಸಿಕ್ಕಿದಷ್ಟು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಹಾಗಾಗಿ ನಮಗೆ ಯಾವುದು ಬೇಕೋ ನಾವು ಶ್ರದ್ಧೆಯಿಂದ, ಈಗ ಹೇಳಿದ ಹಾಗೆ ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಆರಾಧನೆ ಮಾಡಿ, ನಮ್ಮ ಮೂರೂ ಕರಣಗಳಿಂದ ಚೆನ್ನಾಗಿ ತಪಸ್ಸನ್ನು ಮಾಡ್ತಾ ಭಗವಂತನ ಆರಾಧನೆ ಮಾಡಿದರೆ ನಮಗೆ ಬೇಕಾದ್ದನ್ನೆಲ್ಲ ಖಂಡಿತವಾಗಿಯೂ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ಕೊಡ್ತಾ. ನಾವು ಪ್ರಾರ್ಥನೆ ಮಾಡಬೇಕಾದದ್ದು ನನಗೆ ಯಾವುದು ಒಳ್ಳೆಯದೋ ಅದನ್ನು ನನಗೆ ಅನುಗ್ರಹ ಮಾಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡು. ಇಷ್ಟನ್ನು ನಾವು ಪ್ರಾರ್ಥನೆ ಮಾಡಿದರೆ ಯಾವ ಸಮಯದಲ್ಲಿ ನಮಗೇನು ಬೇಕಾಗಿದೆಯೋ ಅದನ್ನೆಲ್ಲ ಭಗವಂತ ಕೊಡ್ತಾನೆ. ಹಾಗಾಗಿ ಆ ಜೀವನದಲ್ಲಿ ಭಗವಂತನ ಆರಾಧನೆ ಅನ್ನುವುದು ಅತ್ಯಂತ ಅವಶ್ಯಕವಾದಂತಹ ಒಂದು ವಿಷಯ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಆ ಭಗವಂತನ ಆರಾಧನೆ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ನಾಗಾರಾಧನೆ ಅನ್ನುವುದು ಅತ್ಯಂತ ಪ್ರಸಿದ್ಧವಾಗಿ ವಿಶೇಷವಾಗಿ ಪ್ರಚಲಿತವಾಗಿದೆ. ಅನೇಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಾಗನ ಒಂದು ಆರಾಧನೆ ವಿಶೇಷವಾಗಿ ನಡೀತಾ ಇದೆ. ಹಾಗೆ ಇಲ್ಲೂ ಸಹ ಈ ಒಂದು ಕ್ಷೇತ್ರದಲ್ಲೂ ಸಹ ಪ್ರಾಚೀನ ಕಾಲದಿಂದಲೂ ನಾಗನ ಒಂದು ಆರಾಧನೆ ಅದೆಲ್ಲ ನಡೀತಾ ಇದೆ. ತುಂಬ ಜನ, ಸಹಸ್ರಾರು ಜನ ಭಕ್ತರು ಇಲ್ಲಿಗೆ ಬಂದು ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ಇಂತಹ ಒಂದು ಪ್ರದೇಶದಲ್ಲಿ ಒಂದು ವಿಶೇಷವಾದಂತಹ ದೇವಸ್ಥಾನವನ್ನು ಸಹ ನಿರ್ಮಾಣ ಮಾಡಿ ಆ ಭಗವಂತನಿಗೆ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದೀರಿ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ಇಲ್ಲಿಗೆ ಬಂದಿರತಕ್ಕಂತಹ ಅನೇಕ ಜನರಿಗೆ ಈಗಾಗಲೇ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಅವರ ಅಭೀಷ್ಟವನ್ನು ಆ ಭಗವಂತ ಕರುಣಿಸಿದ್ದಾನೆ. ಅಲ್ಲಿ ಒಳಗೆ ದೇವರ ಒಂದು ಪ್ರಧಾನವಾದಂತಹ ಸನ್ನಿಧಿ ಇದೆ ಮತ್ತು ಆ ಹಿಂದುಗಡೆ ಅನೇಕ ನಾಗರ ಶಿಲೆಗಳು ಇವೆ. ಆ ಪ್ರತಿಯೊಂದು ಶಿಲೆಯೂ ಸಹ ಇಲ್ಲಿಗೆ ಬಂದಿರತಕ್ಕಂತಹ ಭಕ್ತರಿಗೆ ದೇವರು ಅನುಗ್ರಹ ಮಾಡಿದ್ದಾನೆ ಅನ್ನುವುದಕ್ಕೆ ಒಂದು ಸಾಕ್ಷ್ಯವಾಗಿದೆ, ಒಂದು ಪ್ರಮಾಣವಾಗಿದೆ ಅದು ಆ ಒಂದೊಂದು ಶಿಲೆಯೂ ಸಹ. ಯಾಕಂತಂದರೆ ಅದರ ಒಂದು ಆ ಶಿಲೆಗಳೆಲ್ಲ ಬಂದು ಸೇರಿದ್ದೇ ಹಾಗೆ ಅಲ್ಲಿಗೆ, ಅಂದರೆ ಆ ಭಗವಂತ ಅನುಗ್ರಹ ಮಾಡಿದ್ರಿಂದ ಆ ಒಂದು ಶಿಲೆಯನ್ನು ಅಲ್ಲಿ ತಂದು ಸ್ಥಾಪನೆ ಮಾಡಲಾಗಿದೆ. ಹಾಗಾಗಿ ಆ ಒಂದೊಂದು ಶಿಲೆಯೂ ಸಹ ಆ ಭಕ್ತರ ಅನುಗ್ರಹಕ್ಕೆ, ಆ ಭಕ್ತರಿಗೆ ಹೇಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅನ್ನೋದಕ್ಕೆ ಒಂದು ಪ್ರತೀಕವಾಗಿದೆ, ಒಂದು ದ್ಯೋತಕವಾಗಿದೆ. ಹಾಗಾಗಿ ಇಲ್ಲಿ ಆ ದೇವಸ್ಥಾನ ಒಂದು ನಿರ್ಮಾಣವಾಗಿರುವುದು ಅತ್ಯಂತ ಸಂತೋಷಕರವಾದ ವಿಷಯ. ಅಲ್ಲಿ ಈ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಂತೆ ನಾವು ಬಂದು ಇವತ್ತಿನ ದಿವಸ ಈ ಸುಮುಹೂರ್ತದಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಇದರಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ಮತ್ತು ಹಿಂದಿನ ಕಾಲದಿಂದಲೂ ಸಹ ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇರತಕ್ಕಂತಹ ಬಾಯರಿ ಕುಟುಂಬಸ್ಥರು ಮತ್ತು ಎಲ್ಲರಿಗೂ ಸಹ ಹಾಗೂ ಎಲ್ಲ ಭಕ್ತ ಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ. ಬೇರೆ ಬೇರೆ ಕಡೆಗಳಿಂದ ಇವತ್ತಿನ ದಿವಸ ಸಹಸ್ರಾರು ಜನ ಭಕ್ತರು ಇಲ್ಲಿಗೆ ಬರ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಾ ಎಲ್ಲ ವೈದಿಕರಿಗೂ ಮತ್ತು ಎಲ್ಲ ಭಕ್ತರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.